ಕಾಲದ ಆರಂಭದಿಂದಲೇ ಧರ್ಮ ಮತ್ತು ಅಧರ್ಮಗಳ ನಡುವಿನ ಹೋರಾಟ ನಡೆಯುತ್ತಲೇ ಬಂದಿದೆ. ಭೂಮಿಯಲ್ಲಿ ಧರ್ಮವನ್ನು ಕಾಪಾಡಲು ವಿಷ್ಣುವು ಹಲವು ಅವತಾರಗಳನ್ನು ತೆಗೆದುಕೊಂಡನು. ಅವುಗಳಲ್ಲಿ ಒಂದು ಮಹಾಶಕ್ತಿಯ ಅವತಾರವೇ ಪರಶುರಾಮ. ಪರಶುರಾಮನು ಬ್ರಾಹ್ಮಣ ಕುಲದಲ್ಲಿ ಜನಿಸಿದರೂ ಕ್ಷತ್ರಿಯರಿಗಿಂತಲೂ ಭಯಂಕರ ಯೋಧನಾಗಿದ್ದನು. ಅವನ ತಂದೆ ಮಹರ್ಷಿ ಜಮದಗ್ನಿ, ಒಬ್ಬ ಮಹಾತಪಸ್ವಿ, ಒಬ್ಬ ಮಹಾನ್ ಋಷಿ. ತಾಯಿ ರೇಣುಕಾದೇವಿ ಪವಿತ್ರತೆ ಮತ್ತು ಭಕ್ತಿಯ ಪ್ರತಿರೂಪ. ಅವರು ಕಾಡಿನ ಮಧ್ಯದಲ್ಲಿ ಒಂದು ಶಾಂತ ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಯಜ್ಞಗಳು ನಡೆಯುತ್ತಿತ್ತು, ವೇದಗಳು ಪ್ರತಿಧ್ವನಿಸುತ್ತಿದ್ದವು. ಧ್ಯಾನದಿಂದ ಆ ವಾತಾವರಣವೇ ದಿವ್ಯವಾಗಿತ್ತು. ಬಾಲ್ಯದಲ್ಲೇ ಪರಶುರಾಮನು ಸಾಮಾನ್ಯ ಬಾಲಕನಲ್ಲ. ಅವನಲ್ಲಿ ಒಂದು ಅದ್ಭುತ ಶಕ್ತಿ ಕಾಣಿಸುತ್ತಿತ್ತು. ಅವನು ಶಿವನ ಭಕ್ತನಾಗಿದ್ದನು. ಶಿವನ ಅನುಗ್ರಹ ಪಡೆಯಲು ಅವನು ಕಠಿಣ ತಪಸ್ಸು ಮಾಡಿದನು. ಅವನ ತಪಸ್ಸಿಗೆ ತೃಪ್ತನಾದ ಮಹಾದೇವನು ಅವನ ಮುಂದೆ ಪ್ರತ್ಯಕ್ಷನಾದನು. ಅವನು ಪರಶುರಾಮನಿಗೆ ಒಂದು ದಿವ್ಯ ಆಯುಧವನ್ನು ನೀಡಿದನು. ಅದು ಪರಶು. ಆ ದಿನದಿಂದ ಅವನು ಪರಶುರಾಮ ಎಂದು ಪ್ರಸಿದ್ಧನಾದನು. ಶಿವನು ಅವನಿಗೆ ಯುದ್ಧಕಲೆಗಳನ್ನು ಕಲಿಸಿದನು. ಧನುರ್ವಿದ್ಯೆ, ಖಡ್ಗಯುದ್ಧ, ಅಸ್ತ್ರಶಸ್ತ್ರಗಳ ಎಲ್ಲ ರಹಸ್ಯಗಳು. ಪರಶುರಾಮನು ಈಗ ಒಬ್ಬ ದಿವ್ಯ ಯೋಧನಾಗಿದ್ದನು. ಇನ್ನೊಂದು ಕಡೆ ರೇಣುಕಾದೇವಿ ಪ್ರತಿದಿನ ಬೆಳಗ್ಗೆ ನದಿಗೆ ಹೋಗುತ್ತಿದ್ದರು. ತಮ್ಮ ಪವಿತ್ರತೆಯಿಂದ ಕಚ್ಚಾ ಮಣ್ಣಿನ ಮಡಕೆಯಲ್ಲಿ ನೀರನ್ನು ತುಂಬಿಕೊಂಡು ಬರುತ್ತಿದ್ದರು. ಆದರೆ ಒಂದು ದಿನ ಅವಳು ನದಿಯಲ್ಲಿ ಒಂದು ದೃಶ್ಯವನ್ನು ಕಂಡಳು. ಒಬ್ಬ ರಾಜಕುಮಾರ ತನ್ನ ಪತ್ನಿಯೊಂದಿಗೆ ಆಟವಾಡುತ್ತಿದ್ದನು. ಆ ಕ್ಷಣದಲ್ಲಿ ಅವಳ ಮನಸ್ಸು ಕ್ಷಣಕಾಲ ತಲ್ಲಣವಾಯಿತು. ಅವಳ ಪವಿತ್ರತೆ ಕುಂದಿತು. ಮಡಕೆ ನೀರಿನಲ್ಲಿ ಕರಗಿಹೋಯಿತು. ದುಃಖದಿಂದ ತುಂಬಿದ ಮನಸ್ಸಿನೊಂದಿಗೆ ಅವಳು ಆಶ್ರಮಕ್ಕೆ ಹಿಂದಿರುಗಿದಳು. ಮಹರ್ಷಿ ಜಮದಗ್ನಿ ತಮ್ಮ ಯೋಗಶಕ್ತಿಯಿಂದ ಎಲ್ಲಾ ತಿಳಿದುಕೊಂಡರು. ಅವರ ಕೋಪ ಜ್ವಾಲೆಯಂತೆ ಹುರಿಯತೊಡಗಿತು. ನಿಮ್ಮ ತಾಯಿಯನ್ನು ಕೊಲ್ಲಿರಿ ಎಂದು ಅವರು ತಮ್ಮ ಪುತ್ರರಿಗೆ ಆದೇಶಿಸಿದರು. ಹಿರಿಯ ಪುತ್ರರು ಆ ಆದೇಶವನ್ನು ನಿರಾಕರಿಸಿದರು. ಇದು ಪಾಪ ಎಂದು ಅವರು ಹೇಳಿದರು. ಜಮದಗ್ನಿಯ ಕೋಪ ಇನ್ನಷ್ಟು ಹೆಚ್ಚಿತು. ಅವರು ತಮ್ಮ ಪುತ್ರರನ್ನು ಶಾಪ ನೀಡಿ ಬುದ್ಧಿಹೀನರನ್ನಾಗಿ ಮಾಡಿದರು. ಆ ಸಮಯದಲ್ಲಿ ಪರಶುರಾಮನು ಮುಂದೆ ಬಂದನು. ತಂದೆಯ ಮಾತೇ ಧರ್ಮ ಎಂದು ನಂಬಿದ ಅವನು ತನ್ನ ಪರಶುವನ್ನು ಕೈಗೆತ್ತಿಕೊಂಡನು. ತನ್ನ ತಾಯಿಯನ್ನು ಕೊಂದನು. ಜಮದಗ್ನಿ ಸಂತೋಷಪಟ್ಟರು. ಅವರು ಹೇಳಿದರು, ನೀನು ನನ್ನ ಮಾತನ್ನು ಪಾಲಿಸಿದ್ದೀಯಾ? ಒಂದು ವರ ಕೇಳು. ಪರಶುರಾಮನು ಕೇಳಿದನು, ನನ್ನ ತಾಯಿಯನ್ನು ಮತ್ತೆ ಜೀವಂತ ಮಾಡಿರಿ. ನನ್ನ ಸಹೋದರರಿಗೆ ಬುದ್ಧಿಯನ್ನು ಮರಳಿ ನೀಡಿರಿ. ಜಮದಗ್ನಿ ಸಂತೋಷಗೊಂಡರು. ತಮ್ಮ ತಪಸ್ಸಿನ ಶಕ್ತಿಯಿಂದ ರೇಣುಕಾದೇವಿಯನ್ನು ಮತ್ತೆ ಜೀವಂತ ಮಾಡಿದರು. ಕುಟುಂಬದಲ್ಲಿ ಮತ್ತೆ ಸಂತೋಷ ನೆಲೆಸಿತು. ಆದರೆ ಭೂಮಿಯಲ್ಲಿ ಅಧರ್ಮ ಹೆಚ್ಚಾಗುತ್ತಿತ್ತು. ಕ್ಷತ್ರಿಯ ರಾಜರು ಅಹಂಕಾರದಿಂದ ತುಂಬಿದ್ದರು. ಅವರು ನಿರಪರಾಧಿಗಳನ್ನು ಕಿರುಕುಳ ನೀಡುತ್ತಿದ್ದರು. ಒಂದು ದಿನ ಕಾರ್ಥವೀರ್ಯ ಅರ್ಜುನ, 1000 ಕೈಗಳ ಶಕ್ತಿಶಾಲಿ ರಾಜನು ಜಮದಗ್ನಿಯ ಆಶ್ರಮಕ್ಕೆ ಬಂದನು. ಮಹರ್ಷಿಯವರು ಅವನಿಗೆ ಆತಿಥ್ಯ ನೀಡಿದರು. ಆಶ್ರಮದಲ್ಲಿ ಕಾಮಧೇನು ಎಂಬ ದಿವ್ಯ ಹಸುವಿತ್ತು. ಅದು ಬೇಕಾದಷ್ಟು ಆಹಾರವನ್ನು ಸೃಷ್ಟಿಸಬಹುದಾಗಿತ್ತು. ರಾಜನು ಅದನ್ನು ನೋಡಿ ಲೋಭಕ್ಕೆ ಒಳಗಾದನು. ಅವನು ಕಾಮಧೇನುವನ್ನು ಕಸಿದುಕೊಂಡು ಹೋದನು. ಪರಶುರಾಮನು ಆಗ ಆಶ್ರಮದಲ್ಲಿರಲಿಲ್ಲ. ಅವನು ಹಿಂದಿರುಗಿದಾಗ ಪ್ರಕೃತಿ ಬದಲಾಗಿತ್ತು. ಗಾಳಿ ಗರ್ಜಿಸುತ್ತಿತ್ತು. ಆಕಾಶ ಕತ್ತಲಾಗಿತ್ತು. ಆಶ್ರಮದಲ್ಲಿ ದುಃಖ, ತಾಯಿಯ ಕಣ್ಣೀರು. ಏನಾಯಿತು ಎಂದು ಅವನು ಕೇಳಿದನು. ಕಾರ್ಥವೀರ್ಯ ಅರ್ಜುನನು ಕಾಮಧೇನುವನ್ನು ತೆಗೆದುಕೊಂಡು ಹೋದನು. ಈ ಮಾತು ಪರಶುರಾಮನೊಳಗೆ ಕೋಪದ ಅಗ್ನಿಯನ್ನು ಹೊತ್ತಿಸಿತು. ಅವನು ತನ್ನ ಪರಶುವನ್ನು ಹಿಡಿದನು. ಅವನ ಕಣ್ಣುಗಳಲ್ಲಿ ಜ್ವಾಲೆಗಳು ಹೊತ್ತಿಕೊಂಡವು. ಅವನು ಹೊರಟನು. ಕಾಡುಗಳನ್ನು ದಾಟಿ, ಪರ್ವತಗಳನ್ನು ದಾಟಿ, ನದಿಗಳನ್ನು ದಾಟಿ ರಾಜಧಾನಿಗೆ ತಲುಪಿದನು. ಯಾರು ನೀನು ಎಂದು ಸೈನಿಕರು ಪ್ರಶ್ನಿಸಿದರು. ನಾನು ಪರಶುರಾಮ, ಧರ್ಮಕ್ಕಾಗಿ ಬಂದಿದ್ದೇನೆ. ಯುದ್ಧ ಪ್ರಾರಂಭವಾಯಿತು. ಸೈನಿಕರು ದಾಳಿ ಮಾಡಿದರು. ಆದರೆ ಪರಶುರಾಮನು ಮಿಂಚಿನಂತೆ ಚಲಿಸುತ್ತಿದ್ದನು. ಅವನ ಪರಶು ಗಾಳಿಯನ್ನು ಚೀರಿದಂತೆ ಸದ್ದು ಮಾಡುತ್ತಿತ್ತು. ಸೈನ್ಯ ನೆಲಕ್ಕುರುಳತೊಡಗಿತು. ಸುದ್ದಿ ರಾಜನಿಗೆ ತಲುಪಿತು. ಕಾರ್ತವೀರ್ಯ ಅರ್ಜುನನು ಯುದ್ಧ ಭೂಮಿಗೆ ಬಂದನು. 1000 ಕೈಗಳೊಂದಿಗೆ ಭೀಕರವಾಗಿ, ಯಾರು ನನ್ನನ್ನು ಸವಾಲು ಮಾಡುವವನು
ಎಂದು ಅವನು ಗರ್ಜಿಸಿದನು. ಅನ್ಯಾಯಕ್ಕೆ ಅಂತ್ಯ ಮಾಡುವವನು ಎಂದು ಪರಶುರಾಮ ಉತ್ತರಿಸಿದನು. ಮಹಾಯುದ್ಧ ಪ್ರಾರಂಭವಾಯಿತು. ರಾಜನು 1000 ಕೈಗಳಿಂದ ದಾಳಿ ಮಾಡುತ್ತಿದ್ದನು. ಆದರೆ ಪರಶುರಾಮನು ಗಾಳಿಯಂತೆ ಚಲಿಸುತ್ತಿದ್ದನು. 1 ಹೊಡೆತ, 2 ಹೊಡೆತ, ಅವನು ಕೈಗಳನ್ನು ಒಂದೊಂದಾಗಿ ಕಡಿದು ಹಾಕುತ್ತಿದ್ದನು. ಕೊನೆಗೆ ರಾಜನು ದುರ್ಬಲನಾದನು. ಅಹಂಕಾರದ ರಾಜನು ಭಯದಿಂದ ನಿಂತನು. ಕ್ಷಮಿಸು ಎಂದು ಅವನು ಹೇಳಲು ಯತ್ನಿಸಿದನು. ಆದರೆ ಪರಶುರಾಮನು ತನ್ನ ಪರಶುವನ್ನು ಎತ್ತಿದನು. ಅಂತಿಮ ಹೊಡೆತ. ಕಾರ್ತವೀರ್ಯ ಅರ್ಜುನನು ನೆಲಕ್ಕುರುಳಿದನು. ಯುದ್ಧ ಮುಗಿಯಿತು. ಪ್ರಕೃತಿ ಮತ್ತೆ ಶಾಂತವಾಯಿತು. ಪರಶುರಾಮನು ಕಾಮಧೇನುವನ್ನು ಮರಳಿ ಆಶ್ರಮಕ್ಕೆ ತಂದನು. ಜಮದಗ್ನಿಯವರು ಹೇಳಿದರು, ನೀನು ಧರ್ಮವನ್ನು ಕಾಪಾಡಿದ್ದೀಯ. ಇದು ಅಂತ್ಯವಲ್ಲ, ಇದು ಕೇವಲ ಆರಂಭ. ಮುಂದುವರಿಯುತ್ತದೆ. Please subscribe and click the bell icon.